ಬೆಂಗಳೂರಿನಲ್ಲಿ ದಾಖಲೆ ಮಟ್ಟದ ಅಂದ್ರೆ 800 ಕೆಜಿಗೂ ಅಧಿಕ ಜಿಲೆಟಿನ್ ಪತ್ತೆಯಾಗಿದೆ. ಬೆಳ್ಳಂದೂರು ಪೊಲೀಸರು ಸದ್ಯ ಪತ್ತೆಯಾದಂತಹ ಜಿಲೆಟಿನ್ ಅನ್ನು ಸೀಸ್ ಮಾಡಿದ್ದಾರೆ. ಭೋಗನಹಳ್ಳಿಯಲ್ಲಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಈ ಕಟ್ಟಡ ಕಾಮಗಾರಿ ವೇಳೆ ಅಲ್ಲಿನ ಕಲ್ಲಿನ ಬಂಡೆಗಳನ್ನ ಬ್ಲಾಸ್ಟ್ ಮಾಡೋದಕ್ಕಂತ ಈ ಜಿಲೆಟಿನ್ ಅನ್ನ ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪವನ್ನ ಸ್ಥಳೀಯರು ಮಾಡ್ತಿದ್ದಾರೆ. ಕಟ್ಟಡ ಕಾಮಗಾರಿಯ ವೇಳೆ ಕಟ್ಟಡ ನಿರ್ಮಾಣ ಮಾಡುವಂತಹ ವೇಳೆ ಆ ಜಾಗದಲ್ಲಿ ಕಲ್ಲಿನ ಬಂಡೆ ಪತ್ತೆಯಾಗಿದೆ. ಅದನ್ನ ಒಡೆಯೋದಕ್ಕಂತ ಯಾವುದೇ ರೀತಿಯ ಪರ್ಮಿಷನ್ ಪಡೆದುಕೊಳ್ಳದೆ ಅಕ್ರಮವಾಗಿ ಜಿಲೆಟಿನ್ ಅನ್ನ ಬಳಸಿದ್ದಾರೆ. ಆ ಜಿಲೆಟಿನ್ ಅನ್ನ ಬಳಸಿ ಬಂಡೆ ಒಡೆಯಲಾಗ್ತಾ ಇದೆ ಎನ್ನುವಂತಹ ಆರೋಪವನ್ನ ಸ್ಥಳೀಯರು ಮಾಡ್ತಿದ್ದಾರೆ. ಈ ಆರೋಪದ ಹಿನ್ನೆಲೆ ಬೆಳ್ಳಂದೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಬರೋಬ್ಬರಿ 800 ಕೆಜಿಗೂ ಅಧಿಕ ಜಿಲೆಟಿನ್ ಪತ್ತೆಯಾಗಿದೆ. ಸರ್, ನನ್ನ ಹೆಸರು ಮುನ್ರಾಜ್ ಅಂತ. ಭೋಗನಹಳ್ಳಿಯಲ್ಲಿ ನೀವು ವಾಸವಾಗಿರೋದು. ಸುಮಾರು ಇಲ್ಲಿ ಒಂದು ತಿಂಗಳ ಹಿಂದೆ 800 kg ಅಷ್ಟು ಜಿಲೆಟಿನ್ ಸ್ಟಿಕ್ಸು ಪತ್ತೆಯಾಗಿತ್ತು ಸರ್. ಅದು ಸೀಸ್ ಮಾಡಿ FIR ಕೂಡ ಆಗಿತ್ತು. FIR ಆದಮೇಲೆ ಇದೆಲ್ಲ ಬ್ಲಾಸ್ಟಿಂಗ್ ಮಾಡಬಾರ್ದು ಅಂತ ನಿಲ್ಲಿಸಿದ್ರು. ಅದು ಆಗಿ ಒಂದು ವಾರ ನಿಲ್ಲಿಸಿದ್ರು, ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ ಸರ್. ಮತ್ತೆ ಅದಾಗಿ ಒಂದು ವಾರ ನಿಲ್ಲಿಸಿದ್ರು, ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಬಂದು ಕೇಳಿದ್ರೆ ಯಾರು ಬರ್ತಾನೂ ಇಲ್ಲ. ಮತ್ತೆ ಇಲ್ಲಿ 300 ಜಿಲೆಟಿನ್ ಸ್ಟಿಕ್ ಇಕ್ಕಿದ್ದಾರೆ ಸ್ಪಾಟಲ್ಲಿ. ಇವಾಗ ನಾವು ಬಂದು ಆನ್ ಸ್ಪಾಟ್ ನಿಂತ್ಕೊಂಡು ನಿಲ್ಸಿದ್ದೀರಿ. ಅದು ಬಂದು ನಿಲ್ಲಿಸಿದಾಗ ಇದ್ದವರೆಲ್ಲ ಇವಾಗ ಎಲ್ಲೋದ್ರೂ ಗೊತ್ತಿಲ್ಲ. ಆವತ್ತಿಂದ ಇಲ್ಲಿವರೆಗೂ ನಾವು ನೈಟು ಆಗಲೂ ಇಲ್ಲೇ ಕಾವಲಿದ್ದೀರಿ. ಬ್ಲಾಸ್ಟ್ ಮಾಡಿದ್ರೆ ಮನೆಗಳೇನಾಗುತ್ತೆ. ಗೌರ್ಮೆಂಟ್ ಸ್ಕೂಲ್ ಇದೆ ಸರ್ ಪಕ್ಕ. ಇಲ್ಲಿ 300-400 ಜನ ಸ್ಕೂಲ್ ಹುಡುಗರು ಇದ್ದಾರೆ. ಸರ್ಕಾರಿ ಗೌರ್ಮೆಂಟ್ ಶಾಲೆ. ಅದು ಶಾಲೆ ಏನಾಗಬೇಕು ಸರ್? ಈ ಥರ ಇದೆಲ್ಲ ಪಕ್ಕದಲ್ಲಿ ಬ್ಲಾಸ್ಟ್ ಮಾಡ್ತಾಯಿದ್ರೆ. ಮತ್ತು ದೇವಸ್ಥಾನ ಇದೆ, ಮನೆಗಳಿದ್ದಾವೆ, ಎಲ್ಲರಿಗೂ ಭಾರಿ ತೊಂದರೆ ಆಗ್ತಾಯಿದೆ ಸರ್. ಯಾರಿಗೆ ಹೇಳಿದ್ರು ಯಾರು ಬರ್ತಾಯಿಲ್ಲ, ಇನ್ಚಾರ್ಜೇ ಬರ್ತಾಯಿಲ್ಲ. ಮತ್ತು ನಾವು ಇಲ್ಲಿ ನೈಟು ಆಗಲು ಕಾವಲಿದ್ದೀರಿ. ಬ್ಲಾಸ್ಟ್ ಮಾಡಿದ್ರೆ ಏನಾಗುತ್ತೋ ಭಯ. ಒಬ್ಬರು ಇನ್ಚಾರ್ಜ್ ಇಲ್ಲ. ದಿನಾನು ಹೌದು ಸರ್, ನೈಟ್ ಹೊತ್ತು ಡೈಲಿ 12 ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ರೆ 20 ಮಿನಿಟ್ಸ್ ಒಂದು ಬ್ಲಾಸ್ಟ್ ಮಾಡ್ತಾರೆ. 20 ಮಿನಿಟ್ಸ್ ಒಂದು ಬ್ಲಾಸ್ಟ್ ಮಾಡ್ತಾರೆ. ಮತ್ತು ನಾವು ಬಂದಾಗಿಂದ ಯಾರೂ ಇಲ್ಲ ಇಲ್ಲಿ ಸ್ಟಿಕ್ಸ್ ಎಲ್ಲ ಇಕ್ಕಿದ್ದಾರೆ. ನಾವು ಯಾರಿಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. 112ಗೆ ಡೈಲಿ ಕಾಲ್ ಮಾಡ್ತೀರಿ. ಅವ್ರು ಬರ್ತಾರೆ, ಫೋಟೋ ತೆಗೆದುಕೊಂತಾರೆ, ನಾರ್ಮಲಾಗಿ ಹೋಗ್ತಾರೆ. ಸುತ್ತಮುತ್ತ ಎಲ್ಲ ತೊಂದರೆ ಜಾಸ್ತಿ ತೊಂದರೆ ಆಗ್ತಾ ಇದೆ ಸರ್ ಮನೆಗಳಿಗೆಲ್ಲ. ನಮ್ಮ ಹೆಸರು ಮುನಿರಾಜು ಅಂತ ಸರ್. ಸುತ್ತಮುತ್ತ ಸರ್ ಈ ತಿಂಗಳ ಹಿಂದೆ ಒಂದು FIR ಆಗಿರುತ್ತೆ. ಯಾರು ಶ್ರೀನಿವಾಸ ಆರ್ಟ್ಮೋರ್ಸ್ ಮೇಲೆ ಮತ್ತು ಸಂಬಂಧಪಟ್ಟ ಲ್ಯಾಂಡ್ ಇವ್ರ ಮೇಲೆ 800ರಿಂದ 1000 kg ಸೀಸ್ ಮಾಡಿರ್ತಾರೆ. ಸೀಸ್ ಮಾಡಾದ್ಮೇಲೆನು ಜಿಲೆಟಿನು ಮತ್ತು ಬ್ಲಾಸ್ಟಿಂಗ್ ಸಂಬಂಧಪಟ್ಟ ಇದ್ರು ಸೀಸ್ ಆದ್ಮೇಲೂ ಅವ್ರು ಬಂದು ಬ್ಲಾಸ್ಟಿಂಗ್ ಮಾಡ್ತಾನೆ ಇದ್ದಾರೆ. ನಾವು ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು NCR ಮಾಡಿಸಿದ್ದೀವಿ. ಪೊಲೀಸರು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ತುಂಬ ಪ್ರೆಷರ್ ಇದೆ ಇದು ಬೇರೆ ಕಡೆಯಿಂದ. ನೀವು ಏನೋ ಕಾನೂನು ಕೂಡ ಕೋರ್ಟಲ್ಲಿ ಹೋಗಿ ಇದು ಮಾಡ್ಕೊಳ್ಳಿ ಅಂತಾರೆ. ನಮ್ಮ ಮನೆಗಳೆಲ್ಲ ತುಂಬ ತೊಂದರೆ ಆಗಿದೆ ಸರ್. ನೈಟ್ ಆದರೆ 12:30 1 ಗಂಟೆ ಎಲ್ಲ ಬ್ಲಾಸ್ಟಿಂಗ್. ಸ್ಕೂಲೆಲ್ಲ ಕ್ರ್ಯಾಕ್ ಬಿಟ್ಟಿದ್ದಾರೆ. ಸ್ಕೂಲ್ ಏನು ನಾವು ಸೀಸ್ ಮಾಡಿದ್ದಾರೆ ಅವ್ರು ಮೊನ್ನೆ FIR ಆದಾಗ ಗಾಡಿ ಸ್ಕೂಲ್ ಪಕ್ಕನೇ ಇದೆ. ಅದೇನೋ ಬ್ಲಾಸ್ಟ್ ಆಗಿದ್ರೆ ಬಾಂಬ್ ಎಕ್ಸ್ಪೋರ್ಟ್ ಹೇಳೋ ಪ್ರಕಾರ ಅರ್ಧ ಬೆಂಗಳೂರೇ ಹೋಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಮಕ್ಕಳೇನಾಗ್ತಾ ಇದ್ದಾರೆ, ಸ್ಕೂಲ್ ಮಕ್ಕಳು. ಯಾರು ಜವಾಬ್ದಾರಿ ಯಾರು ಅದಕ್ಕೆ? ಗೌರ್ಮೆಂಟ್ ಸ್ಕೂಲ್ ಸರ್. ಅದು ಭೋಗನಹಳ್ಳಿ ಗೌರ್ಮೆಂಟ್ ಸ್ಕೂಲ್, ಭೋಗನಹಳ್ಳಿ ಕಿರಿಯ ಪ್ರಾಥಮಿಕ ಶಾಲೆ. ಸರಿ, ಬ್ಲಾಸ್ಟ್ ಆದಾಗ ಕಲ್ಲುಗಳೇನಾದ್ರು ಮನೆಗಳ ಮೇಲೆ ಬಿದ್ದಿರುವಂತ? ಇದಾವೆ ಸರ್. ಈ ಮನೆಗಳ ನಮ್ಮ ನೈಬರ್ ಇವರು ಇಲ್ಲಿ ಮನೆಗಳ ಮೇಲೆಲ್ಲ ಕಲ್ಲೋಗಿದೆ. ಅಪಾರ್ಟ್ಮೆಂಟ್ ಕಾಣೋದಲ್ಲ, ರೋವನ್ನು ಅವ್ರ ಮನೆ ಅಲ್ಲೂ ಹೋಗಿದೆ. ಇಲ್ಲಿಂದ ಅಲ್ಲಿ ಹೋಗಿದೆ ಕಲ್ಲುಗಳು. ಅವರು ಎತ್ತಿಟ್ಕೊಂಡಿದ್ದಾರೆ ಕಲ್ಲುಗಳು. ಇನ್ನೂ ಹಂಗೆ ಕಲ್ಲುಗಳಿದ್ದಾವೆ ಅಲ್ಲಿ. ಅಂದರೆ ಯಾರು ಬಂದು ನೋಡುವಂಥದ್ದು, ತೆರವು ಮಾಡುವಂಥದ್ದು ಮಾಡ್ತಿಲ್ಲ. ಇಲ್ಲ, ಯಾರು ಬರ್ತಾ ಇಲ್ಲ ಸರ್. ನಾವು ಹಗಲು ರಾತ್ರಿ ಇಲ್ಲೇ ಇದ್ದೀವಿ. ನಮ್ಗೆ ಭಯ. ನೈಟಲ್ಲಿ ಮಲಗೋ ಏನಾಗ್ಬಿಡುತ್ತೋ, ಬ್ಲಾಸ್ಟ್ ಮಾಡ್ತಾರೆ, ಮನೆಗಳು ಏನಾಗುತ್ತೋ ಅಂತ ಭಯಕ್ಕೆ ನಾವು ಇಲ್ಲೇ ಇದ್ದೀವಿ. ಬ್ಲಾಸ್ಟ್ ಮಾಡ್ದಿರಂಗೆ ತಡಿಕೊಂಡು ಇಲ್ಲೇ ಇದ್ದೀವಿ ನಾವು ಡೈಲಿ 112 ಫೋನ್ ಮಾಡೋದು, ಬನ್ನಿ ಸರ್ ನಮ್ಮ ರಕ್ಷಣೆ ಮಾಡಿ ಕೇಳ್ತಾನೆ ಇದ್ದೀವಿ. ಅವ್ರು ಬರ್ತಾರೆ, ಫೋಟೋ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆ ಜಿಲೆಟಿನ್ ಒಳಗಡೆ ಇದೆಯಲ್ಲ, ಅದನ್ನ ಯಾಕೆ ತೆಗ್ದಿಲ್ಲ? ಅದು ಬ್ಲಾಸ್ಟ್ ಮಾಡೋಂಗಿಲ್ಲ. ಅದು ಅವ್ರು ಬರ್ತಾ ಇಲ್ವಾ ಸರ್? ಅವ್ರು ಬರ್ತಾ ಇಲ್ಲ. ನಾವು ಡಿಸ್ಕನೆಕ್ಟ್ ಮಾಡಿಬಿಟ್ಟು ತೆಗೆದು ಬಿಡಿ. ತುಂಬ ತೊಂದರೆ ಆಗುತ್ತೆ. ಪೊಲೀಸ್ ಪ್ರೊಡಕ್ಷನ್ ಇಟ್ಕೊಂಡು ಹೌದೌದು ಸರ್. FIR ಆದ್ಮೇಲೂ ಬ್ಲಾಸ್ಟ್ ಸುಮಾರು ಬ್ಲಾಸ್ಟ್ ಮಾಡಿದ್ದಾರೆ. ಅಲ್ಲಿ ನಾವು FIR ಆದಾಗ ಈ ಲೆವೆಲ್ ಆ ಲೆವೆಲ್ಗಿತ್ತು. FIR ಆದ್ಮೇಲೆ ಒಂದು 40-50 ಅಡಿ ಬ್ಲಾಸ್ಟ್ ಮಾಡಿದ್ದಾರೆ. ತಮ್ಮ ಹೆಸರು ಸರ್? ರವಿ ಕುಮಾರ್ ಅಂತ.